ನಮಸ್ಕಾರ, ಕರ್ನಾಟಕ .in ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. ಇವತ್ತು RCB ಮ್ಯಾಚ್ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ತವರು ನೆಲದಲ್ಲಿ. ಇವತ್ತು RCBಯ ಕೊನೆ ಮ್ಯಾಚ್. ಕಳೆದ ಮ್ಯಾಚಲ್ಲಿ DC ವಿರುದ್ಧ ಸೋತ ಒಂದು ಕಹಿ ನೆನಪಿದೆ. ಆ ಕಹಿ ನೆನಪನ್ನ ಮರೆಸಿ ಇವತ್ತು GT ವಿರುದ್ಧ ಒಂದು ಅದ್ಭುತ ಪ್ರದರ್ಶನ ನೀಡಿ RCB ತನ್ನ ತವರು ನೆಲದ ಕೊನೆಯ ಪಂದ್ಯವನ್ನ ಆಡೋದಕ್ಕೆ ಸಜ್ಜಾಗಿದೆ. ಈಗಾಗಲೇ ಪ್ರಾಕ್ಟೀಸ್ ಸೆಷನ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ಯಾವುದೇ ರೀತಿಯ ಒಂದು ತಲೆನೋವಿಲ್ಲ. ಯಾಕಂತ ಹೇಳಿದ್ರೆ ಯಾರು ಕೂಡ ಇಂಜುರಿ ಆಗಿಲ್ಲ. ವಿರಾಟ್ ಕೊಹ್ಲಿ ಇಂಜುರಿ ಕಳೆದ ಮ್ಯಾಚ್ ನಲ್ಲಿ ಅದು ರಿಕವರಿ ಆಗಿರೋದ್ರಿಂದಾಗಿ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. ಈ ಕಡೆ ದೇವದತ್ ಪಡಿಕ್ಕಲ್ ಆಗಿರ್ಬೋದು, ಫಿಲ್ ಸಾಲ್ಟ್ ಆಗಿರ್ಬೋದು, ರಜತ್ ಪಟಿದಾರ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರಬಹುದು, ಜೊತೆಗೆ ಟೀಮ್ ಡೇವಿಡ್ ಆಗಿರ್ಬೋದು, ಎಲ್ಲರೂ ಸಹ ಒಂದೊಳ್ಳೆ ಅದ್ಭುತ ಫಾರ್ಮ್ ಅಲ್ಲಿ ಇದ್ದಾರೆ. ಈಗಾಗಲೇ ಆಡಿರೋ ಮ್ಯಾಚ್ಗಳಲ್ಲಿ ಅದನ್ನ ಸಾಬೀತು ಮಾಡಿದ್ದಾರೆ. 6 ಮ್ಯಾಚ್ಗಳಲ್ಲಿ 4 ಮ್ಯಾಚ್ ಅನ್ನ ಗೆದ್ದು 8 ಪಾಯಿಂಟ್ಗಳೊಂದಿಗೆ ಟಾಪ್ 3 ಅಲ್ಲಿ ಕೂತಿದ್ದಾರೆ ಪಾಯಿಂಟ್ ಟೇಬಲ್ಸ್ ನಲ್ಲಿ. ಹಾಗಾಗಿ ಎಲ್ಲೋ ಒಂದು ಕಡೆ ಸಮಾಧಾನ. ಇವತ್ತಿನ ಮ್ಯಾಚ್ ತವರು ನೆಲದ ಕೊನೆಯ ಮ್ಯಾಚ್ ಅನ್ನ ಆಡಿ ಅದ್ಭುತವಾಗಿ ಗೆಲುವನ್ನ ಸಾಧಿಸ್ಲಿ ಅನ್ನೋದು ನಮ್ಮ ಆಶಯ ಕೂಡ. ಇವತ್ತಿನ ಪ್ಲೇಯಿಂಗ್ 11 ನಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ ಅಂತ ಅನ್ಕೋತೀನಿ. ಅಕಸ್ಮಾತ್ ಪ್ಲೇಯಿಂಗ್ 11 ಬದಲಾವಣೆ ಮಾಡಿದ್ರೆ ಏನಾದ್ರೆ ಮಂಗೇಶ್ ಯಾದವ್ ಏನಾದ್ರೆ ತರ್ತಾರ, ರಸಿಕ್ ಸಲಾಂ ಬದಲು, ಅಥವಾ ಇಲ್ಲ ವೆಂಕಟೇಶ್ ಅಯ್ಯರ್ ಅವ್ರನ್ನ ಏನಾರೆ ಆಡಿಸ್ತಾರ. ಯಾಕಂದ್ರೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ತುಂಬಾ ಜಾಸ್ತಿ ಹೊತ್ತು ವೆಂಕಟೇಶ್ ಅಯ್ಯರ್ ಅವ್ರನ್ನ ಫೋಕಸ್ ಮಾಡ್ತಾ ಇರೋದು ನೋಡಿದ್ರೆ ಎಲ್ಲ ಒಂದ್ ಕಡೆ ವೆಂಕಟೇಶ್ ಅಯ್ಯರ್ ಅವ್ರನ್ನ ಏನಾರು ಇವತ್ತು ಪ್ಲೇಯಿಂಗ್ 11 ಅಲ್ಲಿ ತರ್ತಾರ ಅನ್ನೋ ಕುತೂಹಲ ಕೂಡ ಇದೆ. ಆದ್ರೆ ನನ್ನ ಪ್ರಕಾರ ಪ್ಲೇಯಿಂಗ್ 11 ನಲ್ಲಿ ಯಾವುದೇ ಬದಲಾವಣೆ ಮಾಡೋದು 99% ಇಲ್ಲ ಅಂತ ಅನ್ಕೊಂತೀನಿ. ನೋಡೋಣ ಇವತ್ತಿನ ಮ್ಯಾಚ್ ಏನಾಗುತ್ತೆ ಅಂತೇಳಿ. ಸದ್ಯಕ್ಕೆ GT ಕೂಡ ಒಂದೊಳ್ಳೆ ಅದ್ಭುತ ಫಾರ್ಮ್ ಅಲ್ಲಿ ಇದೆ. ಅದೇ ಎಲ್ಲೋ ಒಂದ್ ಕಡೆ ಬ್ಯಾಟಿಂಗ್ ಲೈನ್ ಅಪ್ ನಲ್ಲಿ ಎಡುತ್ತಾ ಇದೆ. ಆದ್ರೆ ಬೌಲಿಂಗ್ ಅಲ್ಲಿ ಸಿರಾಜ್ ಇರ್ಬೋದು, ರಬಾಡ ಇರ್ಬೋದು, ಪ್ರಸಿದ್ಧ ಕೃಷ್ಣ ಇರ್ಬೋದು, ಅದ್ಭುತವಾದಂತಹ ಬೌಲಿಂಗ್ ಸ್ಪೆಲ್ ಆಗ್ತಾ ಇದ್ದಾರೆ. ಈ ಕಡೆ ರಶೀದ್ ಖಾನ್ ಕೂಡ ಸ್ಪಿನ್ ನಲ್ಲಿ ಒಳ್ಳೆ ಟರ್ನ್ ಮಾಡ್ತಾ ಇದ್ದಾರೆ. ಹಾಗಾಗಿ GTನ ನಾವು ಅಲ್ಲಗಳೆಯಂಗಿಲ್ಲ, ಅವ್ರನ್ನ ಸಿಂಪಲ್ ಆಗಿ ತಗೊಳಂಗಿಲ್ಲ. ಬಟ್ಲರ್ ಯಾವಾಗ ಸಿಡಿತಾರೆ ಅಂತ ಗೊತ್ತಾಗಲ್ಲ. ಸಾಯಿ ಸುದರ್ಶನ್ ಸ್ಟಾರ್ಟಿಂಗ್ ಅಲ್ಲಿ ಓಪನಿಂಗ್ ತಂದು ಕೊಟ್ಬಿಟ್ರಂತೂ GT ಅದ್ಭುತವಾಗಿ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ GT ವಿರುದ್ಧ ಇವತ್ತಿನ ಮ್ಯಾಚ್ ನಲ್ಲಿ RCB ಯಾವ ರೀತಿ ಪ್ರದರ್ಶನ ಕಾಣುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇವತ್ತಿನ ಮ್ಯಾಚ್ ನಲ್ಲಿ RCB ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ರನ್ ಹೊಡಿಬೇಕು, ಅಥವಾ ಟಾರ್ಗೆಟ್ ಫಿಕ್ಸ್ ಮಾಡೋದಾದ್ರೆ GT ಏನಾರೆ ಬ್ಯಾಟಿಂಗ್ ಆಡಿ ಮೊದಲು RCB ಟಾರ್ಗೆಟ್ ಏನಾರೆ ಚೇಸ್ ಮಾಡೋದಾದ್ರೆ RCB ಎಷ್ಟು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೋಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಇದು ಒಂದು ವಿಚಾರ. ಆದ್ರೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, RCB ತಂಡಕ್ಕಾಗಿ ಈಗ ಇಬ್ರು ಇಂಗ್ಲೆಂಡ್ನ ಮಾಜಿ ಆಟಗಾರರು ಜಗಳ ಆಡ್ತಿದ್ದಾರೆ. ಒಂದ್ ಲೆವೆಲ್ ಹೊಡೆದಾಡೋ ರೇಂಜಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಜಗಳ ಆಡ್ತಾ ಇದ್ದಾರೆ. ಎಸ್, ಅದು ಬೇರೆ ಯಾರು ಅಲ್ಲ, ಒಂದು ಕಿವಿನ್ ಪೀಟರ್ಸನ್, ಇನ್ನೊಂದು ಅಲೆಸ್ಟರ್ ಕುಕ್. ಇವರಿಬ್ರು ಸಹ ಇಂಗ್ಲೆಂಡ್ ಕ್ರಿಕೆಟ್ನ ಒಂದು ಲೆಜೆಂಡರಿ ಆಟಗಾರರು. ಇವರಿಬ್ರು ಇದೀಗ RCB ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಾರನ್ನ ನಡೆಸ್ತಾ ಇದ್ದಾರೆ. ಅದು ಕೂಡ ತಮ್ಮ ಇಂಗ್ಲೆಂಡ್ ಪ್ಲೇಯರ್ನ ವಿಚಾರವಾಗಿ. ಹೌದು, ಜಾಕಬ್ ಬತಲ್ ಒಬ್ಬ ಅದ್ಭುತ ಆಟಗಾರ RCB ತಂಡದಲ್ಲಿ 2 ವರ್ಷದಿಂದ ಇದ್ದಾರೆ. ಕಳೆದ ಸೀಸನ್ ನಲ್ಲಿ ಒಂದು ಸ್ವಲ್ಪ ಮ್ಯಾಚ್ಗಳು ಸಿಕ್ತು. ಆಮೇಲೆ ಅವರು ಸಹ ಅರ್ಧದಲ್ಲಿ ಇಂಗ್ಲೆಂಡ್ ಟೂರ್ಗಾಗಿ ಹೋಗ್ಬೇಕಾಯ್ತು. ಈ ಟೈಮಲ್ಲಿ ಕಳೆದ ಮ್ಯಾಚ್ ನಲ್ಲಿ ತೋರಿಸಿದಂತಹ ಪ್ರದರ್ಶನ ಆಧಾರ, ಮತ್ತೆ ಈ ಬಾರಿ T20 ವರ್ಲ್ಡ್ ಕಪ್ ನಲ್ಲಿ ಬೆತಲ್ ಆಡಿದಂತಹ ಪರ್ಫಾರ್ಮೆನ್ಸ್ ಎಲ್ಲವನ್ನು ನೋಡಿದಾಗ ಬೆತಲ್ ಅವರು ಖಂಡಿತವಾಗ್ಲೂ ಪ್ಲೇಯಿಂಗ್ 11 ನಲ್ಲಿ ಇರ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಬೆತಲ್ ಅವರಿಗೆ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಫಿಲ್ ಸಾಲ್ಟ್ ಅದ್ಭುತವಾದಂತಹ ಪ್ರದರ್ಶನ ನೀಡ್ತಾ ಇದ್ದಾರೆ. ಹಾಗಾಗಿ ಬೆತಲ್ಗೆ ಅವಕಾಶ ಸಿಗ್ತಾ ಇಲ್ಲ. ಬೆತಲ್ ಬೆಂಚ್ ಕಾಯ್ತಾ ಇದ್ದಾರೆ. ಈ ವಿಚಾರವಾಗಿ ಇದೀಗ ಇಂಗ್ಲೆಂಡ್ ಕ್ರಿಕೆಟ್ನ ಮಾಜಿ ಕ್ಯಾಪ್ಟನ್ ಅಲೆಸ್ಟರ್ ಕುಕ್ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ಏನು ಅಂತ ಹೇಳಿದ್ರೆ, ನನಗೆ ಒಬ್ಬ ಟ್ಯಾಲೆಂಟೆಡ್ ಪ್ಲೇಯರ್ ಜಾಕಬ್ ಬೆತಲ್ ಅವರು RCB ತಂಡದಲ್ಲಿ ಬೆಂಚ್ ಕಾಯ್ತಾ ಇರೋದನ್ನ ನೋಡಿದ್ರೆ ಬೇಸರವಾಗುತ್ತೆ. ಈ ರೀತಿಯ ಪರಿಸ್ಥಿತಿ ಆತನಿಗೆ ಬರಬಾರ್ದಿತ್ತು. ಅವನು ಸುಮ್ಮನೆ IPL ನಿಂದ ಹೊರಬಂದು ಇಂಗ್ಲೆಂಡ್ ನಲ್ಲಿ ಕೌಂಟಿ ಕ್ರಿಕೆಟ್ ನಲ್ಲಿ ಓಪನರ್ ಆಗಿ ಆಡೋ ಮೂಲಕ ಇನ್ನೊಂದಿಷ್ಟು ಕೌಶಲ್ಯವನ್ನ ಬಿಲ್ಡ್ ಮಾಡ್ಕೋಬಹುದು, ಇನ್ನೊಂದಿಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ತಗೋಬಹುದು, ಒಂದೊಳ್ಳೆ ಆಟಕ್ಕೆ ಫಾರ್ಮ್ಗೆ ಏನ್ ಬೇಕೋ ಅದನ್ನೆಲ್ಲ ತಯಾರಿಯನ್ನ ಮಾಡ್ಕೋಬಹುದು ಅಂತ ಅಲೆಸ್ಟರ್ ಕುಕ್ ಅವರು ಹೇಳಿದ್ದಾರೆ. ಈ ಮಾತಿಗೆ ಇಂಗ್ಲೆಂಡ್ನ ಇನ್ನೊಬ್ಬ ಮಾಜಿ ಆಲ್ರೌಂಡರ್, ಮಾಜಿ ಕ್ಯಾಪ್ಟನ್, RCBಯ ಮಾಜಿ ಆಟಗಾರ ಕಿವಿನ್ ಪೀಟರ್ಸನ್ ಅಲೆಸ್ಟರ್ ಕುಕ್ ಅವರ ಒಂದು ಮಾತಿಗೆ
ಸಖತ್ತಾಗಿರೋ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಅಲೆಸ್ಟರ್ ಕುಕ್ ಅವರಿಗೆ IPL ನ ಮಹತ್ವ ಗೊತ್ತಿಲ್ಲ, IPL ಆಡೋದ್ರ ಬಗ್ಗೆ ಗೊತ್ತಿಲ್ಲ. ಅಲ್ಲಿ ಬೆಥೆಲ್ ಅವರು ಬೆಂಚ್ ಕಾಯ್ತಿರ್ಬೋದು, ಆದರೆ ವಿಶ್ವದ ವರ್ಲ್ಡ್ ಕ್ಲಾಸ್ ಆಟಗಾರರ ಜೊತೆ ಡ್ರೆಸ್ಸಿಂಗ್ ರೂಮನ್ನು ಶೇರ್ ಮಾಡ್ಕೋತಾ ಇದ್ದಾರೆ. ಹೀಗಿರಬೇಕಾದ್ರೆ ಆ ಟೈಮ್ನಲ್ಲಿ ವರ್ಲ್ಡ್ ಬೆಸ್ಟ್ ಆಟಗಾರರ ಜೊತೆ ಒಂದಿಷ್ಟು ಕ್ರಿಕೆಟ್ ವಿಚಾರಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಅವರು ಪಡ್ಕೋತಾರೆ, ಅವರ ಸ್ಕಿಲ್ಸ್ಗಳನ್ನು ಕಲಿತಾರೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬೆಥೆಲ್ ನೀನು ಈ ವಿಚಾರವಾಗಿ ಯಾವುದೇ ರೀತಿಯ ತಲೆಯನ್ನು ಕೆಡಿಸ್ಕೋಬೇಡ, ನನಗೆ ಗೊತ್ತಿದೆ ನೀನು ಅಲ್ಲಿ ಅದ್ಭುತವಾದ ಕಲೆಗಳನ್ನು ಕಲಿತಾ ಇದೆಯಾ, ಅದ್ರ ಬಗ್ಗೆ ನೀನು ಫೋಕಸ್ ಮಾಡು ಅನ್ನೋ ಒಂದು ಮಾತನ್ನು ಇದೀಗ ಕೆವಿನ್ ಪೀಟರ್ಸನ್ ಹೇಳೋ ಮೂಲಕ ಅಲೆಸ್ಟರ್ ಕುಕ್ಗೆ ಟಾಂಗ್ ಕೊಟ್ಟಿದ್ದಾರೆ. ಈ ಇಬ್ರು ಜಗಳದ ಮಧ್ಯೆ ಬೆಥೆಲ್ ಅವರ ಒಂದು ಸ್ಟೇಟ್ಮೆಂಟ್ ಈಗ ಹೊರಗೆ ಬಂದಿದೆ. ಬೆಥೆಲ್ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, RCBಯಲ್ಲಿ ನಾನು ಅದ್ಭುತವಾದಂತಹ ಕ್ಷಣಗಳನ್ನು ಕಲಿತಾ ಇದ್ದೀನಿ. 2 ವರ್ಷಗಳಿಂದ ನಾನು ತುಂಬಾನೇ ಖುಷಿಯಾಗಿದ್ದೀನಿ. ಇಲ್ಲಿ ಏನು ಕಲಿಬೇಕೋ ಅದನ್ನೆಲ್ಲ ನಾನು ಕಲಿತಾ ಇದ್ದೀನಿ. ಒಂದು ರೀತಿಯಲ್ಲಿ ಅದ್ಭುತವಾದ ಕ್ಷಣಗಳಿಗೆ ಇಲ್ಲಿ ನಾನು ಸಾಕ್ಷಿ ಆಗ್ತಾ ಇದ್ದೀನಿ ಅನ್ನೋ ಒಂದು ಮಾತನ್ನ ಬೆಥೆಲ್ ಅವರು ಹೇಳಿದ್ದಾರೆ. ಹಾಗಾಗಿ ಈಗ ಎಲ್ಲೋ ಒಂದು ಕಡೆ IPL ಅಂದಮೇಲೆ RCB ವರ್ಸಸ್ CSK ವರ್ಸಸ್ MI ವರ್ಸಸ್ RCB ಈ ರೀತಿಯ ಒಂದು ಮ್ಯಾಚ್ಗಳು, ವಾರ್ಗಳು ನಡೆಯೋದನ್ನು ನಾವು ನೋಡಿದ್ದೀವಿ. ಆದರೆ ಇದೀಗ ಇಂಗ್ಲೆಂಡ್ ವರ್ಸಸ್ ಇಂಗ್ಲೆಂಡ್ IPL ಅಲ್ಲಿ ಆಗ್ತಾ ಇದೆ. ಅದು ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಏನು ಹೇಳ್ತಾರೆ, ಮಜಾ ಕೊಡ್ತಾ ಇದೆ, ಒಂಥರ ಕಿಕ್ ಕೊಡ್ತಾ ಇದೆ. ಹಾಗಾಗಿ ಒಂಥರ ಇದು ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಟ್ವೀಟ್ ವಾರ್ಗಳು ಅವಾಗವಾಗ ನಡೀತಾ ಇರುತ್ತೆ. ಆದರೆ ಒಂದೇ ದೇಶದ 3 ಆಟಗಾರರು, ಅಂದರೆ ಒಬ್ಬ ಆ ದೇಶದ ಆಟಗಾರನಿಗಾಗಿ ಇನ್ನಿಬ್ರು ಆ ದೇಶದ ಆಟಗಾರರು ಪರ ವಿರೋಧ ವಾರ್ಗಳನ್ನು ಮಾಡ್ತಾ ಇರೋದು ಒಂದು ರೀತಿಯಲ್ಲಿ ಅಭಿಮಾನಿಗಳು ಸಖತ್ ಮಜಾ ತಗೋತಾ ಇದ್ದಾರೆ. ಒಟ್ಟಿನಲ್ಲಿ ಇದು ಸದ್ಯದ ಅಪ್ಡೇಟು. ಕುಕ್ ಅವರು ಏನು ಬೆಥೆಲ್ ಅವರು ಬೆಂಚ್ ಕಾಯ್ತಾ ಇರೋದು ಬೇಸರ ತರಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಕಡೆ ಕೆವಿನ್ ಪೀಟರ್ಸನ್ ಇಲ್ಲ, ಆತ ಅಲ್ಲಿ ಒಳ್ಳೆ ಸ್ಕಿಲ್ಸ್ಗಳನ್ನು ಕಲಿತಾ ಇದ್ದಾನೆ, ಬೆಂಚ್ ಕಾದ್ರೂ ಪರವಾಗಿಲ್ಲ, ಆತ ಕ್ರಿಕೆಟ್ಗೆ ಬೇಕಾದಂತಹ ಎಲ್ಲ ಒಂದು ಸ್ಕಿಲ್ಸ್ಗಳನ್ನು ಅಲ್ಲಿ ಕಲಿತಾ ಇದ್ದಾನೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಈ ಕಡೆ ಬೆಥೆಲ್ ಅವರು, ನಾನು ಇಲ್ಲಿ 2 ವರ್ಷಗಳಿಂದ ಅದ್ಭುತವಾದ ಕ್ಷಣಗಳನ್ನು ಪಡಿತಾ ಇದ್ದೀನಿ, ಸಂತೋಷವಾಗಿದ್ದೀನಿ ಅನ್ನೋ ಒಂದು ಮಾತನ್ನು ಬೆಥೆಲ್ ಅವರು ಹೇಳಿದ್ದಾರೆ. ಹಾಗಾಗಿ ಇದೀಗ ಈ ಎಲ್ಲ ಒಂದು ಏನು ಸೋಷಿಯಲ್ ಮೀಡಿಯಾ ವಾರ್ಗೆ ಬೆಥೆಲ್ ಅವರು ಒಂದು ರೀತಿಯಲ್ಲಿ ಫುಲ್ ಸ್ಟಾಪ್ ಇಟ್ಟಂಗೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಒಂದು ಒಳ್ಳೆ ಕ್ಷಣಗಳಿಗೆ RCB IPL ಸಾಕ್ಷಿ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕುತೂಹಲಕಾರಿ ಮ್ಯಾಚ್ಗಳಂತೂ ಸಿಗ್ತವೆ, ಅದ್ರ ಜೊತೆಯಲ್ಲಿ ಈ ರೀತಿಯ ಕುತೂಹಲಕಾರಿ ಸ್ಟೇಟ್ಮೆಂಟ್ಗಳು ಸಿಗ್ತವೆ. ಅದನ್ನೆಲ್ಲ ನಾವು ನೋಡಿ ಎಂಜಾಯ್ ಮಾಡೋಣ. ಇದು ಸದ್ಯದ ಅಪ್ಡೇಟ್. ನಿಮ್ಮ ಪ್ರಕಾರ ಬೆಥೆಲ್ ಅವ್ರನ್ನ ಬೆಂಚ್ ಕಾಯಿಸ್ತಾ ಇರೋದು ಎಷ್ಟು ಸರಿ? ಅವರಿಗೆ ಪ್ಲೇಯಿಂಗ್ 11ನಲ್ಲಿ ಅವಕಾಶ ಸಿಗಬೇಕಾ? ಒಂದು ವೇಳೆ ಬೆಥೆಲ್ ಅವರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರೆ ಯಾವ ಫಾರಿನ್ ಪ್ಲೇಯರ್ನ ಬೆಂಚ್ ಕಾಯಿಸಬೇಕು, ಆ ಜಾಗಕ್ಕೆ ಬೆಥೆಲ್ ಅವ್ರನ್ನ ಆಡಿಸ್ಬೇಕು? ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಾಗಿರುತ್ತೆ? ಕಮೆಂಟ್ ಮಾಡಿ ತಿಳಿಸಿ.